ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರಿಗೆ ಅಮೆರಿಕದ ಮಿಯಾಮಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಯಿತು. ಶಸ್ತ್ರಚಿಕಿತ್ಸೆ ಯಶಸ್ವಿ ಆಗಿರೋ ಕುರಿತಾಗಿ ಖುದ್ದಾಗಿ ಗೀತಾ ಶಿವರಾಜ್ ಕುಮಾರ್ ಮತ್ತು ಶಸ್ತ್ರಚಿಕಿತ್ಸೆ ನಡೆಸಿದಂತಹ ವೈದ್ಯರು ಮಧು ಬಂಗಾರಪ್ಪ ಎಲ್ಲರೂ ಕೂಡ ಒಂದು ವಿಡಿಯೋ ಸಂದೇಶವನ್ನು ಕೂಡ ಕೊಟ್ಟರು. ಸತತ 6 ಗಂಟೆಗಳ ಕಾಲ ಈ ಆಪರೇಷನ್ ಅನ್ನು ನಡೆಸಲಾಗಿದೆ. ಡಾಕ್ಟರ್ ಮನೋಹರನ್ ಅವರ ನೇತೃತ್ವದಲ್ಲಿ ಸರ್ಜರಿಯನ್ನ ನಡೆಸಿದ್ದಾರೆ. ಸರ್ಜರಿ ಸಕ್ಸಸ್ ಆಗಿದೆ. ಈಗ ಆರಾಮಾಗಿದ್ದಾರೆ ಶಿವಣ್ಣ ಅನ್ನುವಂತಹ ಮಾಹಿತಿಯನ್ನು ಕೂಡ ವೈದ್ಯರು ಹಂಚಿಕೊಂಡಿದ್ದಾರೆ. ಇನ್ನು 3-4 ದಿನಗಳಲ್ಲಿ ಶಿವಣ್ಣ ಅವರು ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಸಂದೇಶವನ್ನ ಕಳಿಸ್ತಾರೆ. ಅವರಿಗೆ ಸ್ವಲ್ಪ ವಿಶ್ರಾಂತಿಯ ಅವಶ್ಯಕತೆ ಇದೆ, ಅದಕ್ಕೊಂದು ಸಮಯಾವಕಾಶವನ್ನ ಕೊಡಿ ಅಂತ ಗೀತಾ ಶಿವರಾಜ್ ಕುಮಾರ್ ಅವರು ಅಭಿಮಾನಿಗಳಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ಆಪರೇಷನ್ ಕುರಿತಾಗಿ ಏನು ಹೇಳಿದ್ರು ವೈದ್ಯರು, ಈ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಸೆಂಚುರಿ ಸ್ಟಾರ್ ಶಿವಣ್ಣಗೆ ಆಪರೇಷನ್ ಸಕ್ಸಸ್. ಮಯಾಮಿ ಎಂಸಿಐ ಆಸ್ಪತ್ರೆಯಲ್ಲಿ ಶಿವಣ್ಣಗೆ ಸರ್ಜರಿ. ಐಸಿಯುನಲ್ಲಿಟ್ಟು ಶಿವಣ್ಣನಿಗೆ ವೈದ್ಯರ ತಂಡದಿಂದ ನಿಗಾ. ಕೋಟ್ಯಾಂತರ ಅಭಿಮಾನಿಗಳ ಹಾರೈಕೆಯೊಂದಿಗೆ ಶಸ್ತ್ರಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳಿರುವ ಕರುನಾಡ ಚಕ್ರವರ್ತಿ ಶಿವಣ್ಣ ಅವರಿಗೆ ಆಪರೇಷನ್ ಸಕ್ಸಸ್ ಆಗಿದೆ. ಅನಾರೋಗ್ಯದಲ್ಲೂ ಉತ್ಸಾಹದ ಚಿಲುಮೆಯಂತಿದ್ದ ಶಿವಣ್ಣಗೆ ಸರ್ಜರಿ ಸಕ್ಸಸ್ ಆಗಿದ್ದು, ಫ್ಲೋರಿಡಾದ ಮಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಯಶಸ್ವಿ ಶಸ್ತ್ರಚಿಕಿತ್ಸೆಯಾಗಿದೆ. ಸದಾ ಉತ್ಸಾಹದ ಚಿಲುಮೆಯಂತಿರುವ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಎಂದಿನಂತೆ ಜೋಶ್ನಿಂದಲೇ ಸರ್ಜರಿಗಾಗಿ ಅಮೆರಿಕಕ್ಕೆ ವಿಮಾನ ಹತ್ತಿದ್ರು. ಶಿವಣ್ಣ ಯಶಸ್ಸಿಗೆ ಬೆನ್ನೆಲುಬಾಗಿರಲಿಕ್ಕೆ ಪತ್ನಿ ಗೀತಾ ಶಿವರಾಜ್ ಕುಮಾರ್, ಪುತ್ರಿ ನಿವೇದಿತಾ, ಬಾಮೈದ ಸಚಿವ ಮಧು ಬಂಗಾರಪ್ಪ ಶಿವಣ್ಣ ಜೊತೆಗೆ ಅಮೆರಿಕಕ್ಕೆ ತೆರಳಿದ್ರು. ಭಾರತೀಯ ಕಾಲಮಾನ ಸಂಜೆ 7ರಿಂದ 12 ಗಂಟೆಯವರೆಗೂ ಕೂಡ ಸರ್ಜರಿ ನಡೆದಿದೆ. ತಜ್ಞ ವೈದ್ಯ ಡಾಕ್ಟರ್ ಮುರುಗೇಶ್ ಮನೋಹರನ್ ನೇತೃತ್ವದ ವೈದ್ಯರ ತಂಡ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ದಾರೆ. ಸತತ 6 ಗಂಟೆಗಳ ಕಾಲ ನಡೆದ ಆಪರೇಷನ್. ಪ್ರಜ್ಞೆ ಬಂದ ಬಳಿಕ ಐಸಿಯುನಿಂದ ವಾರ್ಡ್ಗೆ ಶಿಫ್ಟ್. ಭಾರತೀಯ ಕಾಲಮಾನ ನಿನ್ನೆ ಸಂಜೆ 6 ಗಂಟೆಗೆ ಆಪರೇಷನ್ ಥಿಯೇಟರ್ಗೆ ಶಿವಣ್ಣ ಅವರನ್ನ ಕರೆದೊಯ್ಯಲಾಯಿತು. ಸಂಜೆ 7ರಿಂದ 12 ಗಂಟೆಯವರೆಗೂ ಕೂಡ ಸತತ 6 ಗಂಟೆಗಳ ಕಾಲ ಸರ್ಜರಿ ಆಗಿದೆ. ಸರ್ಜರಿ ಆಗಿರೋ ಕಾರಣಕ್ಕೆ ಸದ್ಯ ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸದ್ಯ ಐಸಿಯುನಲ್ಲಿಟ್ಟು ಶಿವಣ್ಣ ಅವರಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಪ್ರಜ್ಞೆ ಬಂದ ಬಳಿಕ ಶಿವರಾಜ್ ಕುಮಾರ್ ಆರೋಗ್ಯದ ಸ್ಥಿತಿ ಗಮನಿಸಿ ವೈದ್ಯರು ವಾರ್ಡ್ಗೆ ಶಿಫ್ಟ್ ಮಾಡಲಿದ್ದಾರೆ. ಕ್ಯಾನ್ಸರ್ ತಗುಲಿದ ಮೂತ್ರಕೋಶ ತೆಗೆದ ವೈದ್ಯರು. ಶಸ್ತ್ರಚಿಕಿತ್ಸೆಯ ಬಗ್ಗೆ ಡಾಕ್ಟರ್ ಮನೋಹರನ್ ಮಾಹಿತಿ. ಹೌದು, ಡಾಕ್ಟರ್ ಮುರುಗೇಶ್ ಮನೋಹರನ್ ಅವರ ಮಾರ್ಗದರ್ಶನದಲ್ಲಿ ಕರುನಾಡ ಚಕ್ರವರ್ತಿಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನ ನೆರವೇರಿಸಲಾಗಿದೆ. ಆಪರೇಷನ್ ಬಗ್ಗೆ ಮಾತನಾಡಿದ ಡಾಕ್ಟರ್ ಮುರುಗೇಶ್ ಮನೋಹರ್, ಶಿವಣ್ಣ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಅವರ ಕ್ಯಾನ್ಸರ್ ತಗುಲಿದ ಮೂತ್ರಕೋಶವನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದ್ದು, ರೋಗವನ್ನು ಸಂಪೂರ್ಣವಾಗಿ ನಿವಾರಿಸಲಾಗಿದೆ ಅಂತ ಮಾಹಿತಿ ಕೊಟ್ಟರು. Mr. Shivana's surgery went very well. He had the cancerous bladder removed completely with a complete clearance of the disease. Following this, he had an artificial bladder recreated using his own intestine. Mr. Shivana is a very strong person mentally and physically, and he was very, very stable throughout the surgery, and he did very well following the surgery. Post-operatively, he is doing very well. He is very stable, and all his laboratory work and the tests are very good. And being a very strong person, I expect him, by God's grace, to recover very quickly and get back to his normalcy within few weeks, by God's grace and everybody's blessings and prayers. Thank you. ಚಿಕಿತ್ಸೆಗೆ ಸ್ಪಂದಿಸ್ತಾ ಇರುವ ಶಿವರಾಜ್ ಕುಮಾರ್. ಸದ್ಯ ಐಸಿಯುನಲ್ಲಿಟ್ಟು ಶಿವಣ್ಣ ಅವರ ಆರೋಗ್ಯದ ಮೇಲೆ ನಿಗಾ ಇಟ್ಟಿರುವ ವೈದ್ಯರು ಪ್ರಜ್ಞೆ ಬಂದ ಬಳಿಕ ವಾರ್ಡ್ಗೆ ಶಿಫ್ಟ್ ಮಾಡಲಿದ್ದಾರೆ. ಶಿವರಾಜ್ ಕುಮಾರ್ ಅವರು ಸರ್ಜರಿಗೆ ಉತ್ತಮವಾಗಿ ಸ್ಪಂದಿಸಿದ್ದು, ಶೀಘ್ರವೇ ಚೇತರಿಸಿಕೊಳ್ತಾರೆ. ಕೆಲ ದಿನ ಆಸ್ಪತ್ರೆಯಲ್ಲಿಯೇ ಟ್ರೀಟ್ಮೆಂಟ್ ಅನ್ನು ಮುಂದುವರೆಸಲಿದ್ದು, 1 ತಿಂಗಳು ಅಮೆರಿಕಾದಲ್ಲಿಯೇ ವಿಶ್ರಾಂತಿ ಪಡೆದು ಜನವರಿ ತಿಂಗಳ ಅಂತ್ಯಕ್ಕೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಆಪರೇಷನ್ ವೇಳೆ ಪತ್ನಿ ಗೀತಾ ಶಿವರಾಜ್ ಕುಮಾರ್, ಬಾಮೈದ ಮಧು ಬಂಗಾರಪ್ಪ ಆಸ್ಪತ್ರೆಯಲ್ಲಿಯೇ ಇದ್ರು. ಭಾವುಕರಾದ ಪತ್ನಿ ಗೀತಾ ಶಿವರಾಜ್ ಕುಮಾರ್. ಶೀಘ್ರದಲ್ಲಿಯೇ ಫ್ಯಾನ್ಸ್ ಜೊತೆ ಮಾತನಾಡಲಿರೋ ಶಿವಣ್ಣ. ಅಭಿಮಾನಿಗಳು ನಮಗೆ ದೇವರ ರೀತಿ, ಅದೇ ರೀತಿ ಇದೀಗ ಡಾಕ್ಟರ್ ಕೂಡ ನಮ್ಮ ಪಾಲಿಗೆ ದೇವರಾಗಿದ್ದಾರೆ ಅಂಥೇಳಿ ಗೀತಾ ಶಿವರಾಜ್ ಕುಮಾರ್ ಭಾವುಕರಾದರು. ಶಿವರಾಜ್ ಕುಮಾರ್ ಸರ್ಜರಿ ಯಶಸ್ವಿಯಾದ ಬಳಿಕ ವಿಡಿಯೋ ಮೂಲಕ ಮಾತನಾಡಿದ ಗೀತಕ್ಕ, ಶಿವಣ್ಣ ಆಪರೇಷನ್ ಸಕ್ಸಸ್ ಆಗಿದೆ. ಈಗ ಶಿವಣ್ಣ ಅವರನ್ನ ಐಸಿಯುಗೆ ಶಿಫ್ಟ್ ಮಾಡಲಾಗಿದೆ. ಶಿವರಾಜ್ ಕುಮಾರ್ಗಾಗಿ ನೀವೆಲ್ಲರೂ ಕೂಡ ಪೂಜೆಗಳನ್ನ ಮಾಡಿ ಅವರಿಗೆ ಒಳ್ಳೇದಾಗ್ಲಿ ಅಂಥೇಳಿ ಬಯಸಿದ್ದೀರಿ, ಆಶೀರ್ವಾದ ಕೂಡ ಮಾಡಿದ್ದೀರಿ. ಇನ್ನು 4 ದಿನದಲ್ಲಿ ಶಿವರಾಜ್ ಕುಮಾರ್ ನಿಮ್ಮೆಲ್ಲರ ಜೊತೆಗೆ ಮಾತನಾಡ್ತಾರೆ ಅಂಥೇಳಿ ಗೀತಾ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ಶಿವರಾಜ್ ಕುಮಾರ್ ಅವ್ರ ಹೆಲ್ತ್ ವಿಷಯಕ್ಕೆ ಅಂತ ನಾವೇನು ಬಂದಿದ್ವಿ ಅದನ್ನು ನಮ್ಮ ಡಾಕ್ಟ್ರು, ಈಗ ನೀವು ಹೆಂಗೆ ನಮಗೆ ಅಭಿಮಾನಿ ದೇವರುಗಳಾಗ್ತಾರೋ ನಮ್ಮ ಡಾಕ್ಟರ್ ಕೂಡ ನಮಗೆ ದೇವ್ರ ಥರನೇ ಆಗಿದ್ದಾರೆ. ಯಾಕಂದರೆ ಶಿವಣ್ಣ ಇದರಲ್ಲಿ ಆಪ್ರೇಷನ್ನು ಚೆನ್ನಾಗಾಯಿತು. ಸೊ ನೀವೆಲ್ಲರೂ ಶಿವರಾಜ್ ಕುಮಾರ್ ಅವ್ರಿಗೋಸ್ಕರ ನೀವು ಪೂಜೆಗಳನ್ನ ಮಾಡಿದ್ರಿ, ಅವರಿಗೆ ಒಳ್ಳೇದಾಗಲಿ ಅಂತ ಬಯಸಿದ್ರಿ. ಆಮೇಲೆ ದೊಡ್ಡವರು ಅವ್ರಿಗೆಲ್ಲರೂ ಆಶೀರ್ವಾದ ಮಾಡಿದ್ದೀರಾ ನೀವೆಲ್ಲರೂ. ಶಿವಣ್ಣ ಅವ್ರು ಚೆನ್ನಾಗಾಗಿ
ಇವತ್ತು ಆಪರೇಷನ್ ಎಲ್ಲ ಆಗಿ ಸಕ್ಸಸ್ ಆಗೋಕ್ಕೆ ನಮ್ಮ ಡಾಕ್ಟರ್ ಮನೋಹರ್ ಅವರೇ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸದ್ಯದಲ್ಲೇ ಶಿವರಾಜ್ ಕುಮಾರ್ ಅವರು ನಿಮ್ಮ ಹತ್ರ ಮಾತಾಡ್ತಾರೆ, ಬಟ್ ಇವಾಗ ಸ್ವಲ್ಪ ಸುಸ್ತಾಗಿರೋದ್ರಿಂದ ಇನ್ನೊಂದು 3-4 ದಿನದಲ್ಲಿ ಅವರು ಬಂದು ನಿಮ್ಮನ್ನೆಲ್ಲ ಅಡ್ರೆಸ್ ಮಾಡ್ತಾರೆ. ಶಿವಣ್ಣಗಾಗಿ ಅಭಿಮಾನಿಗಳಿಂದ ಪ್ರಾರ್ಥನೆ. ಶಿವಣ್ಣ ಶೀಘ್ರ ಚೇತರಿಕೆಗಾಗಿ ವಿಶೇಷ ಪೂಜೆ. ಶಿವಣ್ಣ ಶೀಘ್ರ ಚೇತರಿಕೆಗಾಗಿ ದೇವಸ್ಥಾನಗಳಲ್ಲಿ ಅವರ ಅಭಿಮಾನಿಗಳು ವಿಶೇಷ ಪೂಜೆ ಪುನಸ್ಕಾರವನ್ನು ನೆರವೇರಿಸುತ್ತಿದ್ದಾರೆ. ಇವತ್ತು ಕೂಡ ರಾಜ್ಯದ ಹಲವೆಡೆ ಶಿವಣ್ಣ ಫ್ಯಾನ್ಸ್ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಅವರ ಆರೋಗ್ಯ ಚೇತರಿಕೆಗಾಗಿ ಪ್ರಾರ್ಥಿಸಿದರು. ಕೋಟ್ಯಾಂತರ ಕನ್ನಡಿಗರ ಹಾರೈಕೆಯೊಂದಿಗೆ ಅಮೆರಿಕಕ್ಕೆ ತೆರಳಿದ್ದ ಶಿವಣ್ಣ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಆದಷ್ಟು ಬೇಗ ಚೇತರಿಕೆ ಕಂಡು ತಾಯ್ನಾಡಿಗೆ ಮರಳಲಿ, ಮತ್ತೆ ತಮ್ಮ ಅಭಿಮಾನಿಗಳನ್ನು ರಂಜಿಸಲಿ ಎಂಬುದು ಎಲ್ಲ ಅಭಿಮಾನಿ ದೇವರುಗಳ ಆಶಯವಾಗಿದೆ. ಫಿಲ್ಮ್ ಬ್ಯೂರೋ, ಪಬ್ಲಿಕ್ ಟಿವಿ.